UPS ನಮ್ಮ ಡಾಂಗಲ್ಗೆ ವಾರಂಟಿ ಕಾರ್ಡ್ ಕೊಟ್ಟಿದ್ದು, ಚಾರ್ಜಿಂಗ್ ಕೇಬಲ್ಲು ಜಿಯೋ ಫೈಬರ್ ವ್ಯಾರ 8 ಅವರ್ಸ್ ಅಂತ ಹೇಳಿದೆ. 4 ಅವರ್ಸ್ ಆದಮೇಲೆ ಇರೋದಕ್ಕೆ 4.25 ಗಂಟೆ ಟೈಮ್ ಬರ್ತಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಶಮಂತ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಬರೀ ಅನ್ಬಾಕ್ಸಿಂಗು. ಇವತ್ತು ಲಾಗು ಈ ಇಂಟೆಲಿಜೆನ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಿಂದ ಒಂದೆರಡು ಪ್ರಾಡಕ್ಟ್ ತರಿಸಿದ್ದೀನಿ. ಅದು UPS ಡಾಂಗ್ ನಮ್ಮದು ಜಿಯೋ ಫೈಬರ್ಗೆ. ಏನಕ್ಕಂದರೆ ನನಗೆ ಇಲ್ಲಿ ಕರೆಂಟ್ ಹೋಗೋದು ಜಾಸ್ತಿ ಆಗ್ತಿದೆ, ಪವರ್ ಕಟ್ ಆಗೋದ್ರಿಂದ. ಸೊ ಅದಕ್ಕೆ ತರಿಸಿದ್ದೀನಿ intelligence.in. ಇದರಿಂದ UPS ತರಿಸಿರೋದು ಡಾಂಗಲ್ಗೆ ಅಂದ್ಬಿಟ್ಟು. ಪ್ಯಾಕೇಜ್ ಏನು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ, ಸುಮ್ಮನೆ ಹಾಕಿದ್ದಾರೆ. ಇದು 3,300 ರೂಪಾಯಿ ಬಿತ್ತು UPS. ಏನೋ 7 ಅವರ್ಸ್ ಬರುತ್ತಂತೆ ಬ್ಯಾಕಪ್ಪು. ಚೆಕ್ ಮಾಡಬೇಕು 7 ಅವರ್ಸ್ ಬರುತ್ತಾ ಏನು ಅಂತ ಬ್ಯಾಕಪ್ನ. ಓಕೆ, ಇದನ್ನು ಓಪನ್ ಮಾಡೋಣ. ಇವಾಗ ಕಟ್ ಮಾಡೋಣ. ವೈಫ್ ಇಲ್ಲ, ಸೊ ಒಬ್ಬನೇ ಇದು ಹಿಂಗೆ ಕಟ್ ಮಾಡೋಣ. ಫಸ್ಟು ಇದೇನಿದು, ಇದು ಬಿಲ್ ಇದನ್ನು ಕೊಟ್ಟಿದ್ದಾರೆ. ಓಕೆ, ಇನ್ವಾಯ್ಸ್, ಇದು ಇನ್ವಾಯ್ಸ್ ಬಿಲ್ ಕೊಟ್ಟಿದ್ದಾರೆ ನಮಗೆ. ಓಕೆ, ನೆಕ್ಸ್ಟು ಓಕೆ ರ್ಯಾಪ್, ಬಬಲ್ಸ್ ಕವರ್ ಹಾಕಿ ರ್ಯಾಪ್ ಮಾಡಿದ್ದಾರೆ, ಏನೂ ಆಗಬಾರ್ದು ಅಂತ. ಓಕೆನಾ, ನೋಡಿ ಬಬಲ್ಸ್ ಕವರ್ ಕೊಟ್ಟು ರ್ಯಾಪ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಬಬಲ್ಸ್ ಕವರ್ ಕೊಟ್ಟು ರ್ಯಾಪ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ಇದೇ UPS ನಮ್ಮ ಡಾಂಗಲ್ಗೆ. ಓಕೆನಾ, ಇದು ಓಕೆ. ಇದು ಬಬಲ್ಸ್ ಕವರಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ನೆಕ್ಸ್ಟು ಇದೊಂದು ಏನೋ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಎನರ್ಜಿ ಸೇವಿಂಗ್ ರಿವ್ಯೂ, ಪ್ರಾಡಕ್ಟ್ ರಿವ್ಯೂ ಅಂತ. ಇದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಎ ಪ್ರಾಡಕ್ಟ್ ಪಿಕ್ಚರ್ ಆ್ಯಂಡ್ ಸ್ಕ್ಯಾನ್, ಕಂಪ್ಲೀಟ್ ಯುವರ್ ರಿವ್ಯೂ 30 days ಆ್ಯಂಡ್ ಯು ವಿಲ್ ಗೆಟ್ ಎ ರೀಫಂಡ್ ವಿತಿನ್ 3 months ಆಫ್ ರಿವ್ಯೂ. ಶಿಪ್ಪಿಂಗ್ ರೀಫಂಡ್ ನಾಟ್ ಶೋರ್ ಏನು ಅಂತ. ಇದು ಯುವರ್ ರಿವ್ಯೂ ಆರ್ ದ ಬೆಸ್ಟ್ ಫೀಡ್ಬ್ಯಾಕ್ ಫಾರ್ ಅಸ್, ಯು ವಿಲ್ ಗೆಟ್ ಎ ಶಿಪ್ಪಿಂಗ್ ರೀಫಂಡ್. ಶಿಪ್ಪಿಂಗ್ ಏನು ನಮಗೆ ಚಾರ್ಜಸ್ ಮಾಡಿಲ್ಲ, ಬಟ್ ಆದರೂ ಶಿಪ್ಪಿಂಗ್ ರೀಫಂಡ್ ಅಂತ ಕೊಟ್ಟಿದ್ದಾರೆ. ನೋಡುವ ಇದನ್ನು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಆಮೇಲೆ. ಓಕೆನಾ, ಇವಾಗ ಅನ್ಬಾಕ್ಸಿಂಗ್ ಬಂದು ಇದು ಎನರ್ಜಿ ಇಂಟೆಲಿಜೆನ್ಸು ಪವರ್ ಬ್ಯಾಂಕು. ಇಲ್ಲಿ ನೋಡಿದ್ದೀರಲ್ಲ, ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ UPS ಫಾರ್ ಜಿಯೋ ಏರ್ ಫೈಬರ್ ಎಕ್ಸ್ಟ್ರೀಮ್ ಆ್ಯಂಡ್ ಏರ್ ಫೈಬರ್ ಮಾಡಲ್ EU7H. 7 ಅವರ್ ಬ್ಯಾಕಪ್ ಬರುತ್ತಂತೆ. ಬಟ್ ಇಲ್ಲೇ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದ್ದಾರೆ. ನಮಗಿಲ್ಲಿ ವೈರಲ್ಲಿ ಕೊಟ್ಟಿದ್ದಾರೆ ನೋಡಿ. ವೈರಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ, ಒಂದು ನಮಗೆ ಚಾರ್ಜಿಂಗು ಇದು ಕೊಟ್ಟಿದ್ದಾರೆ. ಓಕೆ, ಚಾರ್ಜಿಂಗ್ ಕೇಬಲ್ಲು. ಓಕೆ, ಚಾರ್ಜಿಂಗ್ ಕೇಬಲ್ ಇದು ಬಂದು 220 volts to 12 volts DC, AC to DC ಕನ್ವರ್ಟರ್ ಕೊಟ್ಟಿದ್ದಾರೆ. ಓಕೆನಾ, ಓಕೆ, ಇದೇನು ಅಷ್ಟೊಂದು ಕ್ವಾಲಿಟಿ ಇಲ್ಲ, ಬಟ್ ನೋಡುವ. ಓಕೆ, ಇದೆಲ್ಲ ಚೆಕ್ ಮಾಡೇ ಕೊಟ್ಟಿರ್ತಾರೆ ಅವರು. ಓಕೆನಾ, ಫಸ್ಟು ಇದೇನಿಲ್ಲ, ಸಿಂಪಲ್ಲು. ಇಲ್ಲಿಗೆ ನಾವು ಇದು ಹಾಕಬೇಕು, ಏನೋ ರಿಲಯನ್ಸ್ ನಮ್ಮದು ಜಿಯೋ ಫೈಬರ್ ಕನೆಕ್ಷನ್ ಕೊಡಬೇಕು. ಇಲ್ಲಿಗೆ ಓಪನ್ ಮಾಡ್ತಾಯಿದ್ದೀನಿ ಸ್ಟಿಕ್ಕರ್ನ. ಈ ಸ್ಟಿಕ್ಕರ್ ಇರಲಿ ಅನ್ಸೋಣ. ಓಕೆನಾ, ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಓನ್ಲಿ ಜಿಯೋ ಫೈಬರ್ ವ್ಯಾರಂಟಿ ವೈಡ್ ಇಫ್ ಯು ವಿತಿನ್ ಅನದರ್ ಎನಿ ಡಿವೈಸ್ ಚಾರ್ಜಿಂಗ್ 8 hours ಬಿಫೋರ್ ವೆನ್ ಯು ಆರ್ ಯೂಸಿಂಗ್ ಫಸ್ಟ್ ಟೈಮ್. ಓಕೆ, ಫಸ್ಟ್ ಟೈಮ್ ಯೂಸ್ ಮಾಡಬೇಕಂದ್ರೆ 8 hours ಚಾರ್ಜ್ ಮಾಡಿ ಅಂತ ಇದ್ದಾರೆ. ಆನ್ ಆಫ್ ಸ್ವಿಚ್ ವಿಲ್ ಬಿ ಕಂಟ್ರೋಲ್ ಇನ್ ದ 3-pin ಸಾಕೆಟ್ ಅಂತೆ. ಓಕೆ, 3-pin ಸಾಕೆಟ್ ಇರೋದೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಚಾರ್ಜಿಂಗ್ ವಿಲ್ ಬಿ ಆ್ಯಪನ್ ಇರ್ರೆಸ್ಪೆಕ್ಟಿವ್ ಆಫ್ ಸ್ವಿಚ್ ಮೋಡ್ ಆನ್ ಆಫ್ ಮಾಡ್ಬೋದು ಅಂತೆ. DC ಔಟ್ಪುಟ್ ಇನ್ ಏರ್ಟೆಲ್ ಆರ್ ಜಿಯೋ ಓನ್ಲಿ ಆಲ್ವೇಸ್ ಆನ್. ಇನ್ ಕೇಸ್ ಆಫ್ ಯು ಆರ್ ಯೂಸಿಂಗ್ ಓನ್ಲಿ 12 volts DC ಔಟ್ಪುಟ್ ಫಾರ್ ಸಮ್ ಏರ್ಟೆಲ್ ಮಾಡಲ್ಸ್ ಯು ಕ್ಯಾನ್ ಕೀಪ್ ದ ಸ್ವಿಚ್ ಇನ್ ಪೊಸಿಷನ್ ಆಫ್. ಓಕೆ, ಬಟ್ ಇಲ್ಲಿ ಓಕೆ ಇದು ಆನು. ಓಕೆ ನೋಡಿ, ಇಲ್ಲಿ ಚಾರ್ಜಿಂಗ್ ಆನ್ ಹೋಗಬೇಕು ಅಂದರೆ ಇದು ಆನ್ ಆಗುತ್ತೆ. ಇದು ಆನು, ಇದು ಆಫು. ಇದು ಬಂದು ಇಲ್ಲಿಗೆ ಹೋಗುತ್ತೆ. ಓಕೆನಾ, ಇದು ಚಾರ್ಜಿಂಗ್ ಹೋಗುತ್ತೆ. ಬಟ್ ಇಲ್ಲಿ ಕನ್ನಡದಲ್ಲಿ ಬೇರೆ ಇದೆ ನೋಡಿ. ಕನ್ನಡದಲ್ಲಿ ಫಸ್ಟ್ನೇದು ನನಗೆ ಖುಷಿ ಆಯ್ತಪ್ಪ, ಕನ್ನಡದಲ್ಲಿ ಕೊಟ್ಟಿದ್ದಾರಲ್ಲ. ಇಲ್ಲಿ ಕಾಣಿಸ್ತಿದ್ಯಾ? 6 hours later. ಎಲ್ಲನೂ ಕ್ಲೀನಾಗೆ ಇದು ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಚಾರ್ಜ್ ಆಗಲಿ ಅಂದ್ಬಿಟ್ಟು 8 hours ಅಂತ ಹೇಳಿದ್ದಾರೆ ಇನ್ಸ್ಟ್ರಕ್ಷನ್ ಪ್ರಕಾರ. ಸೊ ಸಾಕೆಟ್ ಇಲ್ಲಿ ನೋಡಿ, ಇಲ್ಲಿಗೆ ಡಾಂಗಲ್ ಇಲ್ಲಿದೆ ಅಂದರೆ ಮಾಮೂಲಿ ಏರ್ ಫೈಬರ್, ಅದ್ರ ಪಕ್ಕನೇ ಹಾಕಿದ್ದೀನಿ UPSನ. ನೋಡೋಣ ಎಷ್ಟು, ಒಂದು 8 hours ಚಾರ್ಜ್ ಆಗಲಿ. 8 hours ಚಾರ್ಜ್ ಆದಮೇಲೆ ಪವರ್ ಇದು ಅದೇ ಡೈರೆಕ್ಟ್ ಕನೆಕ್ಷನ್ ಮಾಡಿ ನೋಡೋಣ. ಕರೆಂಟ್ ಹೋದರೆ ಆಟೋಮೆಟಿಕ್ಕಾಗಿ ಅದು ಆಫ್ ಆಗಬಾರ್ದು ಜಿಯೋ ಡಾಂಗಲ್ಲು. ಕಂಟಿನ್ಯೂಸ್ ಆಗಿ ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ ಆಗಬೇಕು.
ಟೆಸ್ಟ್ ಮಾಡೋಣ. ಫಸ್ಟು 8 ಅವರ್ಸ್ ಆಗಲಿ. ಇವಾಗ 4 o'clock ಆಗಿದೆ. 4 ಅಂದರೆ 8 ಅಂದರೆ 12 o'clock, ನೈಟ್ 12 o'clock ಗಂಟ ಚಾರ್ಜ್ ಆಗಲಿ. ಅದಾದಮೇಲೆ ಕನೆಕ್ಷನ್ ಮಾಡ್ತೀನಿ. ಓಕೆನಾ? ಇವಾಗ ಓಕೆ 4 ಗಂಟೆಲಿ ಹಾಕಿದ್ದು, ಇವಾಗ ಹತ್ತಿರ 8 ಗಂಟೆ ಆಗಿದೆ. 4 ಅವರ್ಸ್ ಆದಮೇಲೆ ನಮಗೆ ಗ್ರೀನ್ ಹೋಗಿ ಲೈಟು ರೆಡ್ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಡಾಂಗಲ್ದು ಕಿತ್ತಿ, ಈ ಪ್ಲಗ್ ಡಾಂಗಲ್ದು ಕಿತ್ತಿ ಇಲ್ಲಿಗೆ ಹಾಕ್ಬಿಡ್ತೀನಿ. ಓಕೆನಾ? ನೋಡಿ ಇಲ್ಲಿಗೆ ಹಾಕ್ತೆ. ಇವಾಗ ಇದನ್ನು ಆನ್ ಮಾಡ್ತೀನಿ. ಓಕೆನಾ? ಸ್ವಿಚ್ ಆನ್ ಮಾಡಿದೆ. ಇವಾಗ ಡಾಂಗಲ್ ಆನ್ ಆಗ್ತಿದೆ, ನೋಡ್ಬೋದು. ಓಕೆ, ಲೆಟ್ ವೆಯ್ಟ್ ಫಾರ್ ಗ್ರೀನ್ ಲೈಟ್ ಅಂದರೆ ಗ್ರೀನ್ ಲೈಟ್ ಬರೋ ಗಂಟ ಡಾಂಗಲಲ್ಲಿ ವೆಯ್ಟ್ ಮಾಡೋಣ. ಓಕೆನಾ? ಇಲ್ಲೂ ಗ್ರೀನ್ ಆಯಿತು. ಇಲ್ಲಿ ಗ್ರೀನ್ ಆಯಿತು ಅಂದರೆ ಮಾಮೂಲಿ ಅದು ಅಂದರೆ ಬ್ಯಾಟ್ರಿ ರನ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಇದು ಚಾರ್ಜ್ ಆಗ್ತಿದೆ, ಡೈರೆಕ್ಟ್ ಹಂಗೆ ಹೋಗ್ತಿದೆ. ಇವಾಗ ಈ ಪ್ಲಗ್ ಇಲ್ಲಿ ಕಿತ್ತಾಕಿದ್ದೀನಿ. ಇವಾಗ ಇಲ್ಲಿ ಮೈನ್ ಕರೆಂಟ್ ಅಂತ ಇದೆ. ಡಾಂಗಲ್ದು ಗ್ರೀನ್ ಲೈಟ್ ಬರಬೇಕು, ವೆಯ್ಟ್ ಮಾಡೋಣ. ಅವ್ರ ಕಂಪ್ನಿಯಿಂದ ಕ್ಲೈಮ್ ಮಾಡಿರೋ 7 hours ಬರುತ್ತೆ ಅಂತ, ಬಟ್ ನೋಡೋಣ. ಓಕೆ, ಇದು ನಂದು ಜಿಯೋ ಏರ್ ಫೈಬರ್ ಪ್ಲಸ್ ಹಾಕ್ಸಿರೋದು. ಸೊ ಅಟ್ಲೀಸ್ಟ್ 1 or 2 minutes ಬೇಕು. 2-3 minutes ಬೇಕಾಗುತ್ತೆ. ಬಟ್ ನೋಡೋಣ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ. ಆಮೇಲೆ ಏರ್ ಫೈಬರ್ ನಾರ್ಮಲ್ ಆದರೆ, ಜಿಯೋ ಏರ್ ಫೈಬರ್ ಆದರೆ 1 minute ಆನ್ ಆಗುತ್ತೆ. ಬಟ್ ಏರ್ ಫೈಬರ್ ಪ್ಲಸ್ ಅಂದರೆ ಆ್ಯಂಟಿನ ದೊಡ್ಡದಿರುತ್ತೆ, ಸ್ವಲ್ಪ ಗ್ರೀನ್ ಲೈಟ್ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಆಫ್ಟರ್ 3 minutes ಆದಮೇಲೆ ಗ್ರೀನ್ ಲೈಟ್ ಬಂತು ಜಿಯೋದು. ಓಕೆನಾ? ವೈಫೈ ಆನ್ ಆಗಿದೆ ಅಂತ ಅರ್ಥ. ಇವಾಗ ನೋಡಿ, ಇವಾಗ ಮೈನ್ ಪವರ್ ಪ್ಲಗ್ಗು UPSದು ತೆಗಿತೀನಿ. ತೆಗ್ದೆ, ಬಟ್ ನೋಡಿ ಆದರೂ ಡಾಂಗಲ್ಲು ಆಫ್ ಆಗಿಲ್ಲ. ಮೀನ್ಸ್ ಡಾಂಗಲ್ ಅಂದರೆ ಜಿಯೋ ಏರ್ ಫೈಬರು ಇಂಟರ್ನೆಟ್ ಬರ್ತಾನೆ ಇದೆ. ಓಕೆನಾ? ಇವಾಗ ಟೈಮ್ ಬಂದು 8 ಗಂಟೆ ಅಂತ ಹೇಳಿದೆ ಅಲ್ಲ, ನೋಡೋಣ 8 ಗಂಟೆಯಿಂದ. ಬಟ್ ಇವಾಗ ನೋಡೋಕ್ಕಾಗಲ್ಲ, ನಾನು ಮಾರ್ನಿಂಗ್ ಚೆಕ್ ಮಾಡ್ತೀನಿ. ಸೊ ಇವಾಗ ಡೈರೆಕ್ಟ್ ಕೊಡ್ತೀನಿ. ಬಟ್ ಮಾರ್ನಿಂಗ್ ಒಂದ್ಸತಿ ಆಫ್ ಮಾಡಿ, ಬೆಳಿಗ್ಗೆ 7 ಗಂಟೆ ಹತ್ರ 8 ಗಂಟೆ ಆಫ್ ಮಾಡಿ ಬಿಡೋಣ. ಎಷ್ಟು ಅವರ್ ಬರುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ. ಓಕೆನಾ? ಇವಾಗ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಹಾಕ್ಬಿಡ್ತೀನಿ. ಇವಾಗ ಡೈರೆಕ್ಟ್ ಬರುತ್ತೆ. ಇವಾಗ ಅಂದರೆ ಚಾರ್ಜ್ ಆಗ್ತಾ ಇರುತ್ತೆ, ಇದು ರನ್ ಆಗ್ತಾ ಇರುತ್ತೆ. ಕರೆಂಟ್ ಹೋದರೆ ಆಟೋಮೆಟಿಕ್ ಅನ್ಇಂಟ್ರಪ್ಟ್ ಸರ್ವಿಸ್ ಬರುತ್ತೆ, ಕನೆಕ್ಷನ್ದು ಏನು ತೊಂದರೆ ಇಲ್ಲ. ಬಟ್ ಮಾರ್ನಿಂಗು ಚೆಕ್ ಮಾಡೋಣ ಎಷ್ಟು ಅವರ್ ಬರುತ್ತೆ ಅಂತ. ಓಕೆನಾ? ಓಕೆ, 6 hours later. ಮಾರ್ನಿಂಗು ಚೆಕ್ ಮಾಡಿದ್ವಿ. ಎಷ್ಟು ಅಂದರೆ ನಂದು ಜಿಯೋ ಏರ್ ಫೈಬರ್ ಪ್ಲಸ್ ಇರೋದ್ರಿಂದ 4.25 ಗಂಟೆ ಬರ್ತಿದೆ. ಓಕೆನಾ? ಅವ್ರಿಗೆ ನಾನು ಇದು UPS ಎಷ್ಟು 4.25 ಗಂಟೆ ಟೈಮ್ ಅಂದರೆ 4.5 hours ಬರ್ತಿದೆ ಜಿಯೋ ಏರ್ ಫೈಬರ್ ಪ್ಲಸ್ಗೆ. ನಾನು ಕೇಳಿದೆ ಏನಕ್ಕೆ ಅಷ್ಟೊಂದು ಕಡಿಮೆ ಬರ್ತಿದೆಯಲ್ಲ, 7 hours ಕ್ಲೈಮ್ ಮಾಡಿದ್ದೀರಲ್ಲ ಅಂತ. ಸೊ ಅವರಂದರು ಇಲ್ಲ ಸರ್, ಅದು ಏನಂದರೆ ಬಿಕಾಸ್ ಆಫ್ ನಿಮ್ಮದು ಏರ್ ಫೈಬರ್ ಪ್ಲಸ್ ಇರೋದ್ರಿಂದ ನಮ್ಮದು ಹೆಂಗೆ ಅಂದರೆ ಇದು ಮೇಲೆ ಆ್ಯಂಟಿನ ದೊಡ್ಡದು ಆ್ಯಂಟಿನ ಇದೆ. ಸೊ ಅದರಿಂದ ನಮಗೆ ಇವಾಗ 4 ಅದಕ್ಕೆ ದೊಡ್ಡದಿರೋದಕ್ಕೆ 4.25 ಗಂಟೆ ಟೈಮ್ ಬರ್ತಿದೆ, ಇಲ್ಲ 7 hour ಬರುತ್ತೆ ಅಂದರು. ಸೊ ಅದಕ್ಕೆ ನಾನು ಏನಾರ ಇದು ಹೆಂಗೆ ಮಾಡೋದು ಏನು ಅಂದ್ಬಿಟ್ಟು ಇವಾಗ ಮತ್ತೆ ಕೇಳಿದ್ಕೆ ಅವರು ಅದಕ್ಕೆ ಇನ್ನೊಂದು ಚೆಕ್ ಮಾಡಿ ಅಂದರು. ಅವ್ರು ಏನು ಹೇಳಿದ್ರು ಅಂದರೆ, ಇವಾಗ ನಾನು ಹೇಳಿದೆ ಅಂದರೆ ನಿನ್ನೆ ವಿಡಿಯೋದಲ್ಲಿ ಇದೆಯಲ್ಲ, ನಿನ್ನೆದು ಇಲ್ಲಿ ಏನು ಹೇಳಿದೆ, ರೆಡ್ ಲೈಟ್ ಬಂದರೆ ಚಾರ್ಜ್ ಆಗಿದೆ ಫುಲ್ಲು ಅಂತ. ಚಾರ್ಜ್ ಆಗಿರಲ್ಲ, ರೆಡ್ ಲೈಟ್ ಬಂದರೆ ಅದು 90% ಆಗಿರುತ್ತಂತೆ. ಇನ್ನೊಂದು ಅವರ್ ಬಿಟ್ಟರೆ ಅದು 100% ಆಗುತ್ತಂತೆ. ಓಕೆ, 100% ಆಗಿ ಚೆಕ್ ಮಾಡಿ ಅಂದರು. ಆವಾಗಲೂ ಅಷ್ಟೇ 4.5 ಅಂದರೆ 4.25 ಗಂಟೆ ಟೈಮ್ ಬಂತು ಅಷ್ಟೇ. ಸೊ ಓಕೆ, ಅಷ್ಟೇ 4.25 ಗಂಟೆ ಟೈಮ್ ಬರುತ್ತೆ ಅಷ್ಟೇ ಏರ್ ಫೈಬರ್ ಪ್ಲಸ್ಗಾದರೆ. ಏರ್ ಫೈಬರ್ ಆದರೆ ಗೊತ್ತಿಲ್ಲ ಎಷ್ಟು ಬರ್ಬೋದು, ನಾನು ಎಷ್ಟಕ್ಕೆ ಬರ್ಬೋದು ಅನ್ಸುತ್ತೆ 7 hour. ಯಾಕಂದರೆ ನನ್ನ ಹತ್ರ ಹನ್ನೊಂದು ಇದೊಂದು ಇತ್ತು ನೋಡಿ, ಇದು ಮಾಮೂಲಿ ಇದೆಯಲ್ಲ, ಇದರಲ್ಲಿ ನಾನು ಯೂಸ್ ಮಾಡ್ತಿದ್ದೆ. ಈ ಥರ UPS ನನಗೆ ನೋಡಿದ್ರಲ್ಲ ಆ ಥರ UPS ಎಷ್ಟು 4 ಅದು 3 hour ಬರ್ತಿತ್ತು, ಇವಾಗ 1.5 hour ಬರ್ತಿದೆ. ಅದು ಅಲ್ಲಿ ಕಂಪೇರ್ ಮಾಡಿದ್ರೆ ಸೇಮ್ ಅಷ್ಟೇ. ಏನು ಅಂದರೆ ಅಷ್ಟಕ್ಕೆ ಆಯಿತು. ಏರ್ ಫೈಬರ್ ಪ್ಲಸ್ಸಿಂದ 4.25 ಗಂಟೆ ಟೈಮ್. ಯಾರಿಗಾರ ಇಷ್ಟವಾದಲ್ಲಿ ತಗೊಳ್ಳಿ, ಲಿಂಕ್ ಹಾಕಿರ್ತೀನಿ ನಾನು. ಲಿಂಕ್ ಏನು ಬೇಡ, ಇಲ್ಲಾಂದರೆ ಇದು ಎನರ್ಜಿ ಲಿಂಕ್ ಹಾಕಿರ್ತೀನಿ ಬಿಡಿ, ಇಲ್ಲ ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆಗಬೇಕು ಅಂದರೆ ತೊಗೊಳ್ಳಿ. ಅದು 3,300 ರೂಪಾಯಿನೋ ಇದಾಯಿತು ಅವ್ರದ್ದು. ಎಲ್ಲ ಫುಲ್ಲು ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ರಿಪ್ಲೈ ಮಾಡ್ತಾರೆ. ಏನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರು ಇಶ್ಯೂ ಆಯಿತು ಅಂದರೆ ಕ್ವಿಕ್ಕಾಗಿ ರಿಪ್ಲೈ ಮಾಡ್ತಾರೆ. ಓಕೆ, ಈಗ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.